ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಮ್ಮ ಟ್ರಿಪ್ನ ಸೆಕೆಂಡ್ ಆ್ಯಂಡ್ ಥರ್ಡ್ ಡೇ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗೋಯಿತು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿ, ಆಲ್ಮೋಸ್ಟ್ 2 ವೀಕ್ಸ್ ಆಯಿತು. ತುಂಬ ಜನ ನಂಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ, ಏನಾಯಿತು ಅಕ್ಕ, ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ ಅಂದ್ಬಿಟ್ಟು. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮಾಡಿಲ್ಲ ಅಷ್ಟೇ, ಬಟ್ ಎಲ್ಲದ್ರದ್ದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಇನ್ಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ನಂದೀಪ್ ಸಿಸ್ಟರ್ ಫ್ಯಾಮಿಲಿ ಎಲ್ಲ ಬೆಂಗಳೂರಿಗೆ ಬಂದಿದ್ದಾರೆ. ದಿನಾನೂ ಹೊರಗಡೆ ಹೋಗೋದೇ ಆಗ್ತಾಯಿದೆ, ಹಾಗಾಗಿ ನನಗೆ ಟೈಮ್ ಸಿಗ್ತಾಯಿಲ್ಲ. ಮತ್ತು ಎಡಿಟ್ ಮಾಡೋಣ ಅಂತ ಕೂತ್ಕೊಂಡ್ರೆ ಮಕ್ಕಳು ಸೌಂಡೇ ಜಾಸ್ತಿ ಇರುತ್ತೆ, ಹಾಗಾಗಿ ಯಾವುದನ್ನು ನಾನು ಎಡಿಟ್ ಮಾಡಿಲ್ಲ. ಹಿಂದಿನ ದಿನ ನಾವು ಮುರುಡೇಶ್ವರದಲ್ಲಿ ಸ್ಟೇ ಆಗಿದ್ವಿ. ಬೆಳಗ್ಗೆ ಎದ್ದು ರೂಮ್ನ ಚೆಕ್ಔಟ್ ಮಾಡಿಕೊಂಡು ನಾವು ಹೊನ್ನಾವರಕ್ಕೆ ಬಂದ್ವಿ. 1/2 ಅವರ್ ಅಷ್ಟೇ ಮುರುಡೇಶ್ವರದಿಂದ. ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ ಮುರುಡೇಶ್ವರದಲ್ಲಿ ಸ್ಟೇ ಆಗೋಣ ಅಂತ ಅಂದ್ಬಿಟ್ಟು. ಹೊನ್ನಾವರದಲ್ಲಿ 1 ಡೇಯಲ್ಲಿ ಕಂಪ್ಲೀಟ್ ಮಾಡ್ಬೋದು ಎಲ್ಲ ಪ್ಲೇಸಸ್ನು ನೋಡಿ. ಹಾಗಾಗಿ ಹೊನ್ನಾವರ ನೋಡಿಕೊಂಡು ಹಾಗೆ ಗೋಕರ್ಣಗೆ ಹೋಗಿ ಅಲ್ಲಿ ಸ್ಟೇ ಆಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಹೊನ್ನಾವರದಲ್ಲಿ ಬೋಟಿಂಗಿಗೆ ತುಂಬ ಪ್ರೈಸ್ ಕೇಳ್ತಾರೆ ಅವರು. 3000 ಎಲ್ಲ ಕೇಳ್ತಾರೆ. ಅವರು ಕೊಡ್ತಾರೇನೋ ಅಂತ ಅಂದ್ಬಿಟ್ಟು ಯಾರೂ ಅಷ್ಟು ಕೊಡೋಕ್ಕೆ ಹೋಗಬೇಡಿ. 1000ಇಂದ ಬಾರ್ಗೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟಕ್ಕೆ ಬರ್ತಾರೆ ಅಷ್ಟಕ್ಕೆ ಹೋಗಿ. 1500 ತೊಗೊಂಡ್ರು ನಮಗೆ. ಫೋಟೋಸ್ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಿಸಿಲಿತ್ತು ನಾವು ಹೋಗಿದ್ದ ಟೈಮಲ್ಲಿ. ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಹೋದರೆ ಇನ್ನೂ ಸಖತ್ತಾಗಿರುತ್ತೆ. ಬಟ್ ಮೇಲ್ಗಡೆ ಒಂದು ಶೀಟ್ ಕೊಟ್ಟಿರ್ತಾರೆ, ಹಾಗಾಗಿ ಅಷ್ಟು ಏನು ಬಿಸಿಲು ಅಂತ ಏನು ಅನಿಸ್ಲಿಲ್ಲ. ನನಗೆ ಬಿಸಿಲಲ್ಲೇ ಫೋಟೋಸ್ ತೆಗೆಸ್ಕೊಳ್ಳೋದಂತಂದರೆ ತುಂಬಾ ಇಷ್ಟ. ಸುಮಾರು ಫೋಟೋಸು ವೀಡಿಯೋಸು ಎಲ್ಲನೂ ತಕ್ಕೊಂಡ್ವಿ. ಮತ್ತು ನಂದು ಈ ಡ್ರೆಸ್ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರಿ, ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಿ ಏನು ಅಂತ. ಟಾಪು ಸ್ಕರ್ಟು ಎಲ್ಲದೂ ಮೀಶೋದಲ್ಲೇ ತೊಗೊಂಡಿದ್ದು. ನಿಮ್ಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ತುಂಬಾ ಕಡಿಮೆ ಪ್ರೈಸಿಗೆ ಚೆನ್ನಾಗಿರೋದು ಸಿಕ್ತು ನನಗೆ. ಟಾಪ್ ಬಂದು 200 ಚೇಂಜ್ ಏನೋ, ಸ್ಕರ್ಟ್ ಬಂದು 250 ಏನೋ ಅಷ್ಟೇ. ಅಲ್ಲಂತೂ ಬೋಟ್ಗಳನ್ನ ಮದುವೆ ಹೆಣ್ಣು ರೆಡಿ ಮಾಡ್ದಂಗೆ ರೆಡಿ ಮಾಡಿದರು. ಒಂದೊಂದಂತೂ ಜಾತ್ರೆ ಥರ ರೆಡಿ ಮಾಡಿದರು. ಬಟ್ ನಮ್ಮದು ಸಿಂಪಲಾಗಿ ಚೆನ್ನಾಗಿತ್ತು, ಬರೀ ಗ್ರಾಸ್ ಅಷ್ಟೇ ಇತ್ತು. ನಾನು ಮುಂದೆ ಹೋಗಿ ಕೂತ್ಕೊಂಡಿದ್ದೆ. ಸ್ವಲ್ಪ ಸೆಕೆ ಇತ್ತಲ್ಲ, ಅಲ್ಲಿ ಮುಂದೆ ಕೂತಿರೋದಕ್ಕೆ ಗಾಳಿ ಚೆನ್ನಾಗಿ ಬೀಸ್ತಾ ಇತ್ತು. ನಾನು ಹಾಡು ಹೇಳ್ಕೊಂಡು ಕೂತಿದ್ದೆ. ಅಲ್ಲಿ ಮಾತಾಡಿರೋ ವಾಯ್ಸ್ ಎಲ್ಲ ಚೆನ್ನಾಗಿತ್ತು, ಬಟ್ ಅಲ್ಲಿ ಮೋಟರ್ ಸೌಂಡು ಗಟ್ರ ಅಂತ ಇತ್ತು. ಹಾಗಾಗಿ ನಾನು ಎಲ್ಲದಕ್ಕೂ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಟ್ರಿಪ್ಪಿಗೆ ಹೋದಾಗೆಲ್ಲ ಆಲ್ಮೋಸ್ಟ್ ಪಾಪುನ ನಂದೀಪೇ ಎತ್ಕೊಂಡಿರ್ತಾರೆ. ಬಿಸಿಲು ಬೇರೆ ಅಲ್ವಾ, ಎತ್ಕೊಂಡು ಫುಲ್ಲು ಸೆಕೆ ಅಂತ ಇದ್ರು. ಸ್ಟ್ರೈಟ್ ಮಾಡಿ ಫೋಟೋಸ್ ತೆಗೀರಿ. ಫೋಟೋಸ್ ನೋಡಿ ವಿಶಾಲ್. ನೀನು ಒಂದು ಸ್ವಲ್ಪ ಚೋಗಿರವ. ಇಷ್ಟು ತಡೆ ಮಗಳೇ. ಯಾಕೆ ನೋಡಿ ಎಲ್ಲ ನೋಡಿ, ಇಲ್ಲಿ 3 ದಾಕ್ಷಿಣೆ ನೋಡಿ. ಹಾಂ, ಈಗ ನೋಡಿ ದಾಕ್ಷಿಣೆ. ನೀನು ಸ್ಟ್ರೈಟ್ ಆಗಿ ವಿಡಿಯೋ ನೋಡ್ರಿ, ವಿಡಿಯೋ ಮಾಡ್ತಾರೆ ಮಕ್ಕಳು. ಇಲ್ಲಿ ನೋಡ್ರಿ, ವಿಡಿಯೋ ಮಾಡ್ತಾರೆ. ಸೈಡಿಗೆ ಹಂಗೆ ಅದರಲ್ಲೇ ಫೋಟೋಸ್ ತೆಗೀರಿ. ಅದ್ರಲ್ಲಿ ಚೆನ್ನಾಗಿ ಬರುತ್ತೆ. ನೋಡು ಕುಡಿ ಮಗನೇ, ಹೊಟ್ಟೆ ತಣ್ಣಗಾಗುತ್ತೆ. ಪಿಂಕ್ ಬೇಕಾ ಮಜ್ಜಿಗೆ ಬೇಕಾ? ಕೋಕಮ್ ಹೇಳ್ದವಳು ಫಸ್ಟ್ ಟೈಮ್ ಮಜ್ಜಿಗೆ. ಅಲ್ಲ, ಎರಡನ್ನೂ ಟೇಸ್ಟ್ ಮಾಡ್ತೀನಿ. ಕೋಕಮ್ ಕೊಡಿ ಜೊತೆ. ಬೇಡ, ಇನ್ನ ಕೊಡಿ. ಅಲ್ಲೊಂದು ಕಡೆ ಬೋಟ್ನ ಸ್ಟಾಪ್ ಮಾಡ್ತಾರೆ. ಅಲ್ಲಿ ಕೋಕುಮ್ ಜ್ಯೂಸು, ಮಜ್ಜಿಗೆ, ಚಿಪ್ಸು ಅದು ಇದು ಎಲ್ಲ ಮಾರ್ತಾ ಇರ್ತಾರೆ. ನಾವು ಮಜ್ಜಿಗೆ, ಕೋಕುಮ್ ಜ್ಯೂಸ್ ಎಲ್ಲನೂ ತೊಗೊಂಡು ಕುಡಿದ್ವಿ. ಫುಲ್ ಬಿಸಿಲಿತ್ತಲ್ಲ, ತಣ್ಣಕ್ಕೆ ಮಜ್ಜಿಗೆ ಕುಡ್ದಿದ್ದು ಆರಾಮಂತ ಅನಿಸ್ತು. ಬೋಟಿಂಗ್ ಬಂದು 1.5 ಅವರ್ಸ್ ಇರುತ್ತೆ. ಮ್ಯಾಂಗ್ರೋವ್ ಫಾರೆಸ್ಟು ಮತ್ತು ಕೇರಳ ವ್ಯೂ ಅಂತಂದರೆ ಆ ಕಡೆ ಈ ಕಡೆ ಎಲ್ಲ ತೆಂಗಿನ ಮರ, ಆ ಥರದ್ದು ಕೇರಳದಲ್ಲೆಲ್ಲ ಇರುತ್ತಲ್ಲ ಆ ಥರದ್ದು. ಅದೇನು ಜಾಸ್ತಿ ಇಲ್ಲ, ಸ್ವಲ್ಪ ದೂರ ಅದೊಂದು. ಆಮೇಲಿಂದ ನದಿ ಮತ್ತು ಸಮುದ್ರ ಎರಡೂ ಒಂದಾಗೋ ಜಾಗನ ತೋರಿಸ್ತಾರೆ. ಅದು ಅಷ್ಟು ಫೀಲೇ ಆಗೋಲ್ಲ, ಒಂದು ಸ್ವಲ್ಪ ಅಲೆ ಥರ ಫೀಲ್ ಆಗುತ್ತೆ ಅಷ್ಟೇ.
ನೋಡಿ ಎಷ್ಟು ಸೌಂಡ್ ಇದೆ ಅಂತ ಅಂದ್ಬಿಟ್ಟು ನಾವು ಮಾತಾಡೋದೇ ನಮಗೆ ಕೇಳಿಸ್ತಿರ್ಲಿಲ್ಲ, ಜೋರಾಗಿ ಮಾತಾಡಬೇಕಾಗಿತ್ತು. ಸುಮ್ಮನೆ ಹೇಗಿತ್ತು ಅಲ್ಲಿ ಸೌಂಡ್ ಅಂತ ಅಂದ್ಬಿಟ್ಟು ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಅದೊಂದು ಕ್ಲಿಪ್ಪಿಂಗ್ಸಿಗೆ ವಾಯ್ಸ್ ಓವರ್ನ ಕೊಟ್ಟಿಲ್ಲ. ಆಮೇಲಿಂದ ನಾನು ಮತ್ತು ಲೋಚಿತ ಹೋಗಿ ಅಲ್ಲೇ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ವಿ. ಹಾಡೇನೂ ಇರಲಿಲ್ಲ, ನಾವೇ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಿದ್ವಿ. ಆಮೇಲಿಂದ ಯಾವುದಕ್ಕಾದ್ರೂ ಹಾಡು ಹಾಕ್ಬಿಟ್ಟು ರೀಲ್ಸ್ಗೆ ಹಾಕಿದ್ರಾಯ್ತು ಅಂತ ಅಂದ್ಬಿಟ್ಟು. ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ನೀವು ಯಾರಾದರೂ ಮುರುಡೇಶ್ವರ ಆ ಸೈಡ್ ಹೋದರೆ ಹೊನ್ನಾವರದಲ್ಲಿ ಬೋಟಿಂಗ್ ಮಿಸ್ ಮಾಡಬೇಡಿ. ಅದು ಮುಗಿಸ್ಕೊಂಡು ನಾವು ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಅಂತ ಒಂದಿತ್ತು ಪ್ಲೇಸು, ಅಲ್ಲಿಗೆ ಬಂದ್ವಿ. ಅಲ್ಲಿ ಬೋಟಿಂಗಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗೆ ಬೋಟಲ್ಲಿ ಹೋಗೋದು, ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಬ್ರಿಡ್ಜ್ ಇರುತ್ತೆ, ಅದ್ರ ಬ್ರಿಡ್ಜ್ ಮೇಲೆ ಹೋಗೋದು ಅಷ್ಟೇ ಡಿಫ್ರೆನ್ಸು. ಇಲ್ಲಿ 10 ರೂಪೀಸ್ ಏನೋ ಇರುತ್ತೆ ಚಾರ್ಜು ಒಬ್ಬರಿಗೆ. ಫಸ್ಟ್ ಐಸ್ ಕ್ರೀಮ್ ತಿನ್ನಿಲ್ಲ, ಮಜ್ಜಿಗೆ ಕುಡಿ, ಎರಡು ಒಟ್ಟೊಟ್ಟಿಗೆ ಮಾಡಿ. ಯಾವ ಫ್ಲೇವರ್ ಚಿನಿ ಅದು? ಕುಡಿ, ತಿನ್ನು ಫಸ್ಟ್ ಅದನ್ನ. ಚಿನ್ನಮ್ಮ ಬಂದು ಕುಡಿ ಒಂದು ತಿನ್ನು ಅಂತ ಹೇಳ್ತಾರೆ, ಕೂದಲೇ ಚಿನಿ ಐಸ್ ಕ್ರೀಮ್ ಯಾವ ಫ್ಲೇವರು? ಮ್ಯಾಂಗೋ. ಔಷಧಿ ಇದ್ದಂಗೈತೆ. ಅಲ್ಲಿಂದ ಔಷಧಿ ಇದ್ದಂಗಿಲ್ವಾ? ಅಲ್ಪ ಜೊತೆ ಹೋಗಿ ಆ ಕಡೆ ಆ ಕ್ಯಾಂಟ್ ಇದ್ರ ಹಿಂದ್ಗಡೆ ಹೋಗಿ ಕಾಲ್ ತೆಗಿವ. ಬಿಟ್ಟೆ ಆಯ್ತಾ ಏನು ನೀರು ಅಂತಂದ್ರೆ ಓಡಿ. ಇಲ್ಲಿ ಬೇಡ, ತಡಿ. ವಾಟರು ಇದೆಯಾ ಇಲ್ಲಿ? ಮ್ಯಾಂಗ್ರೋವ್ ನೀರಲ್ಲಿ ಬೆಳೆದಿರೋ ಕಾಡು, ಅದ್ರ ಮಧ್ಯದಲ್ಲಿ ವಾಕ್. ಅಣ್ಣ ನಡಿಯಣ ಸುಮ್ಮನೆ. ಡೌರಾಜ ಮ್ಯಾಂಗ್ರೋವ್ ರಿವರ್ ವಾಕ್. ಚಿನಿ ಸ್ಟಾಪ್. ಇಲ್ಲೆಲ್ಲ ಹೂವಿಂದು ಹೆಸರು ಎಲ್ಲ ಹಾಕಿದಾರಲ್ವಾ. ನಂಗೆ ಆಗಲ್ಸ್ ಹಾಕೋ ಬರಲಿಲ್ಲ. ಚಿನ್ನಿ ಹೋಗಿಬಿಟ್ಟ. ನಾನು ನೀನು ಜೋಡಿ. ಏನು ಬೇರ್ತಾನೆ ಅದು ಅಲ್ವಾ ಅಕ್ಕ? ಅದು ಬೇರ್ತಾನೆ. ಇಲ್ಲ ಗಿಡ ಇರೋದ್ರಿಂದ ಬೇರೆ ಫಿಶ್ ಇದೆ ನೋಡಿದ್ರೆ. ಯಾರಿಗೆ ಟಾಟ ಮಾಡ್ತಿರ್ತೀರಿ? ಕೆಳಗಡೆ ಹೋಗೋ ಸಿಗುತ್ತೆ. ಸಾಕು ಬಿಟ್ರೆ ಇನ್ನಂತ ಅಷ್ಟೇ ಕೊಡೋರು. ಇನ್ನು ಅಷ್ಟೇ ಅನ್ಸತ್ವ. ಚಿನಿ ಟಾಟಾ, ಚಿನಿ ಟಾಟಾ, ಟಾಟಾ ಬಾಯ್. ಚಿನಿ ಟಾಟಾ ಬಾಯ್. ಚಿನಿ ಇಲ್ಲಿ. Wheels on the bus, the wheels on the bus go round and round, round and round, round and round. The doors on the bus go open and shut. Tata. ಈಗ ಹಿಂಗೆ ಟಾಟಾ ಮಾಡ್ತಾ ಇರ್ತಾನೆ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅಲ್ವಾ?
ಆಮೇಲೆ ಯಾರಿಗೂ ಟಾಟ ಮಾಡಲ್ಲ. ಹುಡುಗಿರ ಪಡಾಯಿಸಕ್ಕೆ ಇವನ್ನೇ ಯೂಸ್ ಮಾಡ್ಕೊಳ್ಳೋದು ನಾನು. ಏಕೆ? ಹಿಂಗೆ ಮುದ್ದು ಮಾತಾಡಿಸ್ತೀವಿ. ಹಾಂ, ನಾನು ಎಲ್ಲನೂ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಬರುತ್ತೆ. ಹುಡುಗಿರಿಗೆಲ್ಲ ಟಾಟಾ ಮಾಡ್ಕೊ ಬಂದಾನೆ. ಅದು ಅಮ್ಮಕ್ಕೊಂತ ಇರ್ಬೇಕಾ? ಮೂಮೆಂಟ್ ಕೈ ಮೂಮೆಂಟ್ ತಲೆಯಲ್ಲಿ ಸುತ್ತದ ಅದಕ್ಕೆ ಮಾಡೋ. ಮಾಡಪ್ಪ ಮಾಡ್ತವಳಲ್ಲ ಅಲ್ಲಿ. ಮೊನ್ನೆ ಆಪಲ್ ಅವ್ರು ಬಂದು 6000 ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಅಂತೂ ಬೋರ್ ಅನ್ನಿಸ್ತು. ಬಿಸಿಲು ಬೇರೆ ಇತ್ತು, ಮಕ್ಕಳು ಬೇರೆ ಎತ್ಕೊಂಡಿದ್ರಲ್ಲ, ಸೊ ಹಾಗಾಗಿ ಫುಲ್ ಹೋಗಲಿಲ್ಲ, ಅರ್ಧಕ್ಕೆ ವಾಪಸ್ ಬಂದ್ವಿ. ಹೊರಗಡೆ ಈ ಥರದ್ದು ಗೇಮ್ ಇತ್ತು, ತುಂಬ ದಿನದಿಂದ ಈ ಥರದ್ದನ್ನು ಆಡಬೇಕಂತ ಅಂದ್ಕೊಳ್ತಾ ಇದ್ದೆ. ಅಲ್ಲಿ ಕ್ವಾಟ್ಲೆ ಫಸ್ಟ್ ಆಡಿದ್ಲು, ಅವಳು ಯಾವುದೋ ಸಿಂಪಲ್ಲಾಗಿರೋದು ತಗೊಂಡಿದ್ಲು, ಹಂಗಾಗಿ ಸುಮ್ಮನೆ ನಿಂತಿದ್ಲು. ನಾನು ಒಂದು ದೆವ್ವದ ತಗೊಂಡಿದ್ದೆ, ಅದರಲ್ಲಂತೂ ಫುಲ್ಲು ಬಿದ್ದು ಒದ್ದಾಡೋ ಥರ ಆಗ್ತಾಯಿತ್ತು. ಆಮೇಲಿಂದ ವಿಡಿಯೋ ನೋಡಿ ನಾನು ಯಾಕೆ ಹಿಂಗಾಡಿದ್ದೀನಿ, ಒಳ್ಳೆ ದೆವ್ವ ಬಂದಿರೋರ ಥರ ಅಂತ ಅನಿಸ್ತಾ ಇತ್ತು ನನಗೆ. ನೆಟ್ಟಿಯಪ್ಪ ಇದು ಫಸ್ಟು ಅದೆಲ್ಲ ಇದೆಯಲ್ಲ, ಅದ್ರ ಮೇಲೆ ಈ ಥರ ಇದ್ದಿದ್ದಾಗಿರೋದ. ಇದು ನೀರೇನಾ? ಇದು ನದಿ ಅಂದ್ರೆ ಸಮುದ್ರ ಜಾಯಿನ್ ಆಗಿರುತ್ತಲ್ಲ, ಅದಕ್ಕೆ ಉಪ್ಪು ಅನ್ಸುತ್ತಲ್ಲ. ಫುಲ್ ಹೋಗದ ಬೇಡ ಬಾ, ಇಲ್ಲಿ ನೋಡಿ ಹೆಂಗಿದೆ ಉಪ್ಪು ಬಿದೋಗಲ್ಲ. ಹೆಂಗೆ ಕಟ್ಟಿರ್ತಾರೆ ಆ ಕಡೆ ಪಿಲ್ಲರ್, ಆ ಕಡೆ ಒಂದು ಪಿಲ್ಲರ್, ಈ ಕಡೆ ಒಂದು ಪಿಲ್ಲರ್. ಬಾ ವಾಪಸ್ ಹೋಗೋಣ. ನೆಕ್ಸ್ಟ್ ಪ್ಲೇಸು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗಿದ್ವಿ. ಅದಂತೂ ತುಂಬ ಚೆನ್ನಾಗಿತ್ತು. ಮಧ್ಯಕ್ಕೆ ಹೋದರೆ ಫುಲ್ ಸ್ವಿಂಗ್ ಆಗೋ ಥರ ಆಗ್ತಾಯಿತ್ತು. ಅಲ್ಲಿಗೆ ದಯಾಣ್ಣ ಜ್ಯೋತಿ ಅಕ್ಕ ಯಾರು ಬರಲಿಲ್ಲ, ಪಾಪು ಮಲಗಿದ್ಲು ಅಂತ ಅಂದ್ಬಿಟ್ಟು, ಬಿಸಿಲು ಬೇರೆ ಇತ್ತಲ್ಲ, ಹಾಗಾಗಿ ನಾವು ಕಾರಲ್ಲೇ ಕೂತಿರ್ತೀವಿ, ನೀವು ಹೋಗಿ ಅಂತ ಅಂದರು ಅಂತ ನಾನು, ನಂದೀಪ್ ಮತ್ತು ಲೋಚಿತ 3 ಜನನೂ ಹೋಗಿದ್ವಿ. ಇನ್ನೊಂದು ಯಾವುದೋ ಫಾಲ್ಸ್ ಇದೆ ಅಂತ ಹೇಳ್ತಾಯಿದ್ರು, ಬಟ್ ಅಲ್ಲಿ ನೀರಿಲ್ಲ, ಏನಕ್ಕೆ ಹೋಗ್ತೀರಾ ಅಂದರು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಲಿಲ್ಲ. ಇವಾಗ ಊಟ ಮಾಡಿಕೊಂಡು ಗೋಕರ್ಣಕ್ಕೆ ಹೊರಡೋಣ ಅಂತ ಅಂದ್ಕೊಂಡು ಊಟಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ನಮ್ಮಿಬ್ರಿಗೂ ಮ್ಯಾಪ್ ನೋಡ್ಕೊಳ್ಳೋಕೆ ಕೊಟ್ಟಿದ್ರು ನಂದೀಪು. ನಾವು ವೀಡಿಯೋ ಮಾಡಿಕೊಂಡು ಅವ್ರನ್ನ ಮಿಸ್ ಮಾಡಿ ಒಂದು 30 ಮಿನಿಟ್ಸ್ ವೇಸ್ಟ್ ಮಾಡಿದ್ವಿ. ಆಮೇಲಿಂದ ಕಿನಾರ ಅಂತ ಹೋಟೆಲ್ ಇತ್ತು, ಅಲ್ಲಿಗೆ ಊಟಕ್ಕೆ ಅಂತ ಬಂದ್ವಿ. ನಾರ್ಮಲ್ ಆಗಿತ್ತು ಊಟ, ಓಕೆ ಬಟ್ ನಾನ್ ವೆಜ್ ಅವರಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಗುಬ್ಬಿ ಅಂತೂ ಫುಲ್ ಮಂಕಾಗ್ಬಿಟ್ಟಿದ್ಲು, ಅವಳಿಗೆ ಸ್ವಲ್ಪ ಜ್ವರ ಬೇರೆ ಇತ್ತು, ಸಿರಪ್ ಹಾಕ್ತಾನೆ ಇದ್ವಿ. ನಮಗೇನೆ ಆ ಬಿಸಿಲಿಗೆ ಒಂಥರ ಅನಿಸ್ತಾಯಿತ್ತು, ಇನ್ನು ಮಕ್ಕಳಿಗೆ ಜರ್ನಿ ಅಂತ ಅಂದರೆ ಅವಕ್ಕೂ ಹಿಂಸೆ. ಬಟ್ ನಮ್ಮ ಪಾಪಗೆ ಒಂಥರ ಅಭ್ಯಾಸ ಆದಂಗೆ ಆಗೋಗ್ಬಿಟ್ಟಿದೆ ಜರ್ನಿ ಎಲ್ಲ, ಹಂಗಾಗಿ ಆರಾಮಾಗಿದ್ದ. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಗೋಕರ್ಣಗೆ ರೀಚ್ ಆದ್ವಿ. ಗೋಕರ್ಣಗೆ ರೀಚ್ ಆದಾಗ ಕರೆಕ್ಟಾಗಿ ಸನ್ಸೆಟ್ ಆಗ್ತಾಯಿತ್ತು, ಅದನ್ನೆಲ್ಲ ನೋಡಿಕೊಂಡು. ಪಾಂಡಿಚೇರಿಲಿ ನಮಗೆ ಸನ್ಸೆಟ್ ಸಿಗಲ್ಲ, ಸನ್ರೈಸ್ ನೋಡ್ಬೋದು. ಇಲ್ಲಿ ಗೋಕರ್ಣದಲ್ಲಿ ಸನ್ರೈಸ್ ನೋಡೋಕ್ಕಾಗಲ್ಲ, ಸನ್ಸೆಟ್ ನೋಡ್ಬೋದು. ಗೋಕರ್ಣದಲ್ಲಿ ಬೀಚ್ ಹತ್ರನೇ ರೂಮ್ ಮಾಡಿದ್ವಿ. ನಾವು ಯಾವಾಗ ಬೇಕಾದರೂ ಬೀಚಿಗೆ ಹೋಗ್ಬೋದು, ಆ ಥರ ಬೀಚ್ ಹತ್ರ ಎಲ್ಲ ವಾಕ್ ಮಾಡ್ಬೋದು, ಆ ಥರ ಎಲ್ಲ ಇತ್ತು. ಬಟ್ ನಮಗೇನೇ ಇಂಟ್ರೆಸ್ಟ್ ಇರಲಿಲ್ಲ, ಫುಲ್ ಸುಸ್ತಾಗ್ಬಿಟ್ಟಿತ್ತು, ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಫೀಲ್ ಆಗಿಬಿಟ್ಟಿತ್ತು ನಮಗೆ. ಸುಮ್ಮನೆ ಸನ್ಸೆಟ್ ನೋಡ್ಕೊಂಡು ಹೋಗೋಣ, ಆಟಾಡೋದು ಬೇಡ, ಬೆಳಗ್ಗೆ ಆಟಾಡೋಣ ಅಂತ ಅಂದ್ಕೊಂಡಿದ್ವಿ ನಾವು. ಬಟ್ ಪಾಪು ಅಂತೂ ಎಳ್ಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗ್ತಾಯಿದ್ದ, ಆಟಾಡಬೇಕು ಬಾ ಅಂತ ಅಂದ್ಬಿಟ್ಟು. ಫುಲ್ಲು ಇಷ್ಟ ಅವನಿಗೆ ನೀರಲ್ಲಿ ಆಟಾಡೋಕ್ಕೆ.
ಟ್ರಯಾಂಗಲ್ ಥರ ಯೆಲ್ಲೋ ಕಲರ್ ಇದೆಯಲ್ಲ ಅದೇ ನಾವು ಮಾಡಿದ ರೂಮು. ಎದುರುಗಡೆನೇ ಬೀಚು. ರೂಮ್ ತುಂಬಾ ಚೆನ್ನಾಗಿತ್ತು. ಲಕ್ಸುರಿಯಸ್ ಆಗಿ ಏನಿರಲಿಲ್ಲ. ಒಂದು ದೊಡ್ಡ ರೂಮು, ಅಲ್ಲಿ 2 ಕಾಟ್ಸ್ ಇಟ್ಟಿದ್ರು ವಿತ್ AC ಮತ್ತೆ ಅಟ್ಯಾಚ್ ಬಾತ್ರೂಮ್. ಅಲ್ಲೆಲ್ಲ AC ಇಲ್ದೇನೆ ಇರಕ್ಕೆ ಆಗಲ್ಲ. ಈ ಮಿಡಲ್ ಕ್ಲಾಸ್ ಜನ ಬಡವರೆಲ್ಲ ಹೇಗಿರ್ತಾರೋ ಅಂತ ಯೋಚನೆ ಮಾಡ್ತಿದ್ದೆ. ಫ್ಯಾನ್ ಇದ್ರೂ ಕೂಡ ಇರಕ್ಕೆ ಕಷ್ಟ ಅಂತ ಅನಿಸ್ತಾ ಇರುತ್ತೆ, ಅಷ್ಟು ಶೆಕೆ ಆಗ್ತಾ ಇರುತ್ತೆ. ಬೀಚಿಗೆ ಹೋಗೋಣ. ಬೀಚ್ ಜಿಯಾ ಚಿನ್ನಿ ಜಿಯಲ್ಲಿ ಆಟ ಆಡಕ್ಕೆ ಹೋಗೋಣ. ನನಗೆ ಈ ಥರ ಟ್ರಿಪ್ ಹೋದಾಗೆಲ್ಲ ರೂಮ್ಸಿಗೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟನೇ ಆಗಲ್ಲ. ನಾನು ಹೇಳ್ತಾ ಇರ್ತೀನಿ, ಒಂದು 1000 ರೂಪಾಯಿ ಇದರಲ್ಲಿದ್ದರೆ ಸಾಕು ನೋಡು ಅಂತ ಅಂದ್ಬಿಟ್ಟು. ರೆಸಾರ್ಟಲ್ಲಾದರೆ ಅಲ್ಲಿ ಗೇಮ್ಸ್ ಎಲ್ಲ ಆಡಿಕೊಂಡು ಒಂದು ದಿನ ಫುಲ್ಲು ಆರಾಮಾಗಿರ್ತೀವಿ. ಇಲ್ಲಿ ಒಂದು ನೈಟ್ ಮಲ್ಗೋಕ್ಕೆ ಅಷ್ಟೊಂದು ಕೊಡಬೇಕಲ್ಲ ಅಂತ ಹೊಟ್ಟೆ ಉರಿತಾ ಇರುತ್ತೆ ನನಗೆ. ಮಾರ್ನಿಂಗ್ ಎದ್ದು ದೇವಸ್ಥಾನಕ್ಕೆ ಅಂತ ಬಂದ್ವಿ. ಫಸ್ಟ್ ಟೈಮ್ ನಾನು ಗೋಕರ್ಣಕ್ಕೆ ಬರ್ತಿರೋದು. ಪಂಚೆ ಉಟ್ಕೊಂಡು ಹೋಗಬೇಕು ಅಂತ ಯಾರಿಗೂ ಗೊತ್ತಿರಲಿಲ್ವಲ್ಲ, ಯಾರೂ ತಂದಿರಲಿಲ್ಲ. ಅಲ್ಲೇ 50 ರೂಪೀಸಿಗೆ ಪಂಚೆ ಮಾಡ್ತಾಯಿದ್ರು. ಅದಂತೂ ಒನ್ ಟೈಮ್ ಯೂಸ್ ಮಾಡ್ಬೋದಷ್ಟೇ. ಯಾರೂ ಪಂಚೆ ತಂದಿರಲ್ಲ. ಎಷ್ಟು ವ್ಯಾಪಾರ ಆಗ್ತಾಯಿತ್ತು ಅಂತಂದರೆ ಎಲ್ಲರೂ ಪಂಚೆ ತಗೋತಾಯಿದ್ರು ಅಲ್ಲಿ. ಗೋಕರ್ಣದಲ್ಲಂತೂ ದೇವಸ್ಥಾನದಲ್ಲಿ ತುಂಬಾ ಹಸುಗಳಿದೆ. ಹಾಗೆಯೇ ಒಂದು ಗೂಳಿ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಹಸುಗಳು ಅಷ್ಟೇ ತುಂಬಾ ಕ್ಯೂಟಾಗಿದ್ವು. ನಮ್ಮ ಪಾಪುಗೆ ಹಸುಗಳಂದರೆ ತುಂಬಾ ಇಷ್ಟ. ಅವನಂತೂ ಟ್ರುವ ಅಂದ್ಕೊಂಡು ಅದನ್ನೇ ನೋಡೋದಾಗಿತ್ತು. ಇಲ್ಲ ಅಂತಿದ್ರೆ ಕ್ಯೂ ಅಲ್ಲೆಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ಕೊತಾ ಇದ್ದ ಅಂತ ಅನಿಸುತ್ತೆ. ಸೆಕೆ ಬೇರೆ, ನಮಗೇನೆ ಆ ಕ್ಯೂ ಅಲ್ಲಿ ಕಷ್ಟ ಆಗ್ತಾಯಿತ್ತು. ನಂದಿ ಪಾಪು ಎತ್ಕೊಂಡು ನಾನು ಹೊರಗೆ ಕೂತಿರ್ತೀನಿ, ನೀವು ಬನ್ನಿ ಅಂತ ಹೇಳ್ತಾಯಿದ್ರು. ಬಟ್ ಫಸ್ಟ್ ಟೈಮ್ ಅಲ್ವಾ ನಾವು ಹೋಗಿರೋದು, ಹಾಗಾಗಿ ಹೆಂಗೋ ಮ್ಯಾನೇಜ್ ಮಾಡಿದ್ರಾಯ್ತು ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಬಟ್ ಅಷ್ಟೇನು ಕಿರಿಕಿರಿ ಮಾಡಲಿಲ್ಲ, ಆರಾಮಾಗಿದ್ದ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಬೇರೆ ಕಡೆ ಎಲ್ಲ ದೇವಸ್ಥಾನದಲ್ಲಿ ದೇವ್ರನ್ನ ದೂರದಿಂದ ನೋಡಬೇಕು, ಒಳಗೆ ಬಿಡಲ್ಲ. ಬಟ್ ಇಲ್ಲಿ ದೇವ್ರಿಗೆ ಹತ್ತಿರನೇ ಬಿಡ್ತಾರೆ, ನಾವು ಅಲ್ಲೇ ಮುಟ್ಟಿ ನಮಸ್ಕಾರ ಮಾಡ್ಕೊಬೋದು. ನಾನು ಸ್ಯಾರಿ ತೊಗೊಂಡೋಗಿದ್ದೆ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು. ಸ್ಯಾರಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇದು ಯಾವುದೇ ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲ, ಕ್ರೇಪ್ ಸಿಲ್ಕು. 1400 ಏನೋ ಕೊಟ್ಟು ತೊಗೊಂಡಿದ್ದು. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಥರದ್ದು ನಾನೇ ಇವಾಗ ಬೇರೆ ಕಲರ್ಸಲ್ಲಿ ಹುಡುಕ್ತಾ ಇದ್ದೀನಿ, ನನಗೆ ಇವಾಗ ಸಿಗ್ತಾ ಇಲ್ಲ. ನನಗೆ ಮೈಸೂರು ಸಿಲ್ಕ್ ಸ್ಯಾರಿಗೆ ಅಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡಿ ತೊಗೊಳಕ್ಕೆ ಇಷ್ಟ ಆಗಲ್ಲ. ಅದೇ ದುಡ್ಡಲ್ಲಿ ಎಷ್ಟೊಂದು ಸ್ಯಾರೀಸ್ ಬರುತ್ತೆ. ಈಗ ನಾನು ಉಟ್ಟಿರೋ ಸೀರೆನೇ ಮೈಸೂರು ಸಿಲ್ಕ್ ಅಂದರೆ ಎಲ್ಲರೂ ನಂಬ್ತಾರಲ್ವ, ಹಂಗಾಗಿ ಸೇಮೇ ಅನಿಸುತ್ತೆ ಅಂತ ಅಂದ್ಬಿಟ್ಟು ನಂಗೆ ಅಷ್ಟು ಇಷ್ಟ ಆಗಲ್ಲ. ಶಾಪಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ರಾವಿಶಿಂಗ್ ರಿಟ್ರೀಟಿಗೆ ಒಂದು ಡ್ರೆಸ್ ಹಾಕಿದ್ದೆ, ಬ್ಲೂ ಕಲರ್ ಪ್ಯಾಂಟ್ ಮತ್ತು ಟಾಪು. ತುಂಬ ಜನ ಎಲ್ಲಿ ತೊಗೊಂಡಿದ್ದು ಲಿಂಕ್ ಕೇಳ್ತಾಯಿದ್ರಿ. ನಾನು ಅದನ್ನು ಗೋಕರ್ಣದಲ್ಲಿ ತೊಗೊಂಡಿದ್ದು. 400 ರೂಪೀಸ್ ಏನೋ ಅಷ್ಟೇ. ಅದೇ ಬೆಂಗಳೂರಲ್ಲಾದರೆ 1500 ಹೇಳ್ತಾರೆ. ಅಲ್ಲಿಂದ ನಾವು ಬೀಚಿಗೆ ಬಂದ್ವಿ, ಓಮ್ ಬೀಚಿಗೆ. ಅದು ಏನು ಎಷ್ಟು ದಿನ ಇರುತ್ತೆ? 3 days, 5 days, 4 days. ನೈನ್ ಆಯ್ತು ಬಿ ವಾಶ್ ಮಾಡ್ಬೋದಾ ಕೆಲ? ಹಾಂ ಮಾಡ್ಬೋದು. ಕನ್ನಡ ಪರ್ಫೆಕ್ಟ್ ನಾವು. ಹೌದಾ? ಒಂದು ತೆಲುಗುನೇ ಬರಲ್ಲ, ಕನ್ನಡ ತಮಿಳು ಬರಲ್ಲ. ತೆಲುಗು ಆದ್ರೂ ಬರುತ್ತೆ, ತಮಿಳು ಬರಲ್ಲ. ಫ್ರಾನ್ಸ್, ನಿಮ್ದು ಯಾವ ಊರು? ರಷ್ಯನ್, ಎಲ್ಲ ಬರುತ್ತಾ? ಫ್ರಾನ್ಸ್ ಬರುತ್ತೆ. ರಷ್ಯನ್ ಅಂದ್ರೆ ಟ್ರಿವಿಯಾ. ಚೆನ್ನಾಗಿದ್ದೀರಾ ನೀವು? ಚೆನ್ನಾಗಿದ್ದೀರಾ? ನಿಮ್ಮ ಹೆಸರೇನು? ಒಳ್ಳೆ ಇದ್ದೀರಾ? ನಿಮ್ದು ಯಾವ ಊರು? ಬೆಂಗಳೂರು. ಹೋಗಾಯ್ತು. ಎಲ್ಲಿದೆ? ಅದ ಸುರಂಗ ಮಾರ್ಗ ಏನಾದರೂ ಇದೆಯಾ? ಇಲ್ಲಿಂದಲೇ ಹಾಸನಿಗೆ ಏನಾದರೂ 2 ಕಿಲೋಮೀಟರ್ ಹೋಗ್ಬೋದು ಅಂದರೆ ಅಲ್ಲೇ ನಾವು ಹೋಗ್ಬಿಡೋದು ಅಲ್ಲ. ಅದಿದೆ ಅನಿಸುತ್ತೆ ಚಿನ್ನ ಕೆಳಗಡೆ RRR
ಫಿಲಮಲ್ಲಿ ಕೆಳಗಡೆ ಜೈಲಲ್ಲಿ ಇಟ್ಟಿರ್ತಾರಲ್ಲ ಅವನ್ನ ಲಾಸ್ಟಿಗೆ ನೆಲ ಗುದ್ಬಿಟ್ಟು ಅವನು ಇಲ್ಲೇ ಇದ್ದಾನೆ ಅಂತ ಕಂಡುಹಿಡಿತಾನಲ್ಲ ಆ ಥರ. ಟಾರ್ಚ್ ಬಿಡು, ಜೈಲ್ ಥರನೇ ಅನಿಸುತ್ತೆ. ಹಾಂ, ಜೈಲು ಇರ್ಬೋದು. ನನಗಂತೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಅಂದ್ರೂ ಇದೊಂದು ಫೋರ್ಟ್ ಅಲ್ವಾ, ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದು. ಮಿರ್ಜನ್ ಫೋರ್ಟ್ ಅಂತ ಅಂದ್ಬಿಟ್ಟು ಇದು ಒಂಥರ ಮಂಜ್ರಾಬಾದ್ ಫೋರ್ಟ್ ಇದೆಯಲ್ಲ ನಮ್ಮೂರ ಹತ್ರ, ಸಕಲೇಶ್ಪುರದ ಹತ್ರ, ಸ್ವಲ್ಪ ಅದೇ ಥರನೇ ಅನಿಸ್ತಾ ಇತ್ತು ಇದೂ ಕೂಡ. ದಯಾಣ್ಣ, ಜ್ಯೋತಿ ಅಕ್ಕ ಅವ್ರು ಯಾರೂ ಮೇಲೆ ಬರಲೇ ಇಲ್ಲ, ಕಾರೊಳಗೆ ಮಲ್ಕೊಬಿಟ್ಟಿದ್ರು ಅವ್ರು. ನೀವು ಹೋಗಿ ಬನ್ನಿ ಅಂತ ಅಂದರು ಬಿಸಿಲಿಗೆ. ನಾನು ನಂದೀಪ್ ಪಾಪು 3 ಜನ ಬಂದಿದ್ದು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಅನಿಸ್ತು ಇದನ್ನು ನೋಡಿ, ಒಂಥರ ಖುಷಿ ಆಯಿತು. ಹೋಗಬೇಕಾದ್ರೆ ಗೋಕರ್ಣಗೆ ನಾವು ಬಾಳೆಹೊನ್ನೂರು ರೂಟಲ್ಲಿ ಹೋಗಿದ್ವಿ, ಬರಬೇಕಾದ್ರೆ ಶಿವಮೊಗ್ಗ ರೂಟಲ್ಲಿ ಬಂದ್ವಿ. ರೋಡೆಲ್ಲ ತುಂಬಾ ಹಾಳಾಗಿಬಿಟ್ಟಿತ್ತು, ಯಾಕಾದರೂ ಈ ಕಡೆ ಬಂದ್ವಿ ಅಂತ ಅನಿಸ್ತು. ಊಟಕ್ಕೆ ನಾವು ಫುಡ್ ಕೋರ್ಟಿಗೆ ಬಂದ್ವಿ ಶಿವಮೊಗ್ಗದಲ್ಲಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಲವ್ ಯು.